ಮಾಂಸಕ್ ಮಾರೋದಲ್ಲ, ನಾವು ಹೊರಗಡೆ ಇದಮ್ಮ ಸ್ವಲ್ಪ ಬರೋದೇ ಇಲ್ಲ ನಾವು. ಯಾರು ಹೊಡ್ಕೊಂಡು ಹೋದ್ರು ಗಂಡದನಗಳೆಲ್ಲ ಎಲ್ಲಿದೆ ಅಮ್ಮ? ಯಾರ ಎಲ್ಲ ಮೊನ್ನೆ ಕೇಳ್ತಿದ್ದಾರೆ ಗಂಡದನಗಳನ್ನೆಲ್ಲ ಮಾಂಸಕ್ ನಿಮ್ಮಮ್ಮ ಮಾರಿದಾರ ಅಂತ. ಇಲ್ಲ, ನಾವು ಮಾರ್ಲಿಲ್ಲ. ಅದು ಹೊರಗಡೆ ಮೇಯಕ್ ಬಿಟ್ಟಿದ್ದು ಬರ್ಲೇ ಇಲ್ಲ. ಈ ಲೇಔಟಲ್ಲೇ ಇರ್ತಾ ಇತ್ತು. ಕರ್ಕೊಂಡ್ ಬಂದ್ರೆ 2 ದಿನ ಬಂತ, ಆಮೇಲೆ ಬರ್ಲೇ ಇಲ್ಲ. ಯಾವ್ದೋ ದನ ಓಡಿಸ್ಕೊಂಡು ಎಲ್ಲ ಹೋಗಿದೆ, ಬರ್ಲೇ ಇಲ್ಲ ಹಂಗೆ. ಆಮೇಲೆ ವಿಷಯ ಏನ್ ಗೊತ್ತಾ, ನಾವು ಎಲ್ಲ ದನಗಳನ್ನು ಮೇಯಕ್ ಹೊರಗಡೆ ಬಿಡ್ತೀವಿ. ಮಲ್ನಾಡ್ ಗಿಡ್ಡನ್ನ ನೀವು ಕಟ್ಟಾಕಿ ಸಾಕಕ್ ಆಗೋದೇ ಇಲ್ಲ, ಯಾಕಂದ್ರೆ ಅವು ತಿರ್ಗಾಡ್ಕೊಂಡೇ ಇದ್ದವು. ಅವುನ್ ಕಟ್ಟಾಕಿದ್ರೆ ಅವ್ರಿಗೆ ಹೊಟ್ಟೆಗೆ ಹಾಕಕ್ಕೂ ಆಗಲ್ಲ, ಮತ್ತೆ ಅವ್ರಿಗೆ ನೀವು ಎಷ್ಟು ಹೊಟ್ಟೆಗೆ ಹಾಕಿದ್ರೆ ಅವ್ರಿಗೆ ಸಾಕಾಗಲ್ಲ. ಅಂದ್ರೆ ಒಂಥರ ಇರಿಟೇಷನ್. ಅವು ಸುತ್ತಾಡ್ಕೊಂಡ್ ಬಂದ್ರೇನೆ ಅವ್ರಿಗೆ ಆ ದನಗಳಿಗೆ ನೆಮ್ಮದಿ. ಸೊ ಹಂಗಾಗಿ ಎಲ್ರು ಮೇಯಕ್ ಬಿಡ್ತೀವಿ. ಸೊ ಗಂಡ್ ಕರುಗಳು ಏನಾಗುತ್ತೆ, ಸ್ವಲ್ಪ ದಿವಸ ತಾಯಿ ಒಟ್ಟಿಗೆ ಇಲ್ಲ ಬೇರೆ ದನಗಳ ಒಟ್ಟಿಗೆ ಮನೆಗೆ ಬರುತ್ತೆ. ಅದು ಸ್ವಲ್ಪ ದೊಡ್ಡ ಆದ ಕೂಡಲೇ ಇಲ್ಲಿ ಬೇರೆ ದನಗಳು ಬಿಟ್ಟಿರ್ತಾರಲ್ಲ ಮೇಯಕ್ಕೆ, ಆ ದನಗಳ ಜೊತೆ ಎಲ್ಲೆಲ್ಲಿಗೂ ಹೋಗುತ್ತೆ. ಮತ್ತೆ ಕೆಲವು ಸತಿ ನಮ್ಮಮ್ಮ ಕರ್ಕೊಂಡ್ ಬರ್ತಾರೆ, ಅಲ್ಲಿ ಇಲ್ಲಿ ನಿಂತಿರತ್ತೆ, ಕರ್ಕೊಂಡ್ ಬರ್ತಾರೆ ಈ ದನಗಳನ್ನೆಲ್ಲ ಹೊಡ್ಕೊಂಡ್ ಬರುವಾಗ. ಅವ್ರು ಒಬ್ಬರೇ ಇರೋದು, ನಾನಿರಲ್ಲ, ನಾ ಬೆಂಗಳೂರಲ್ಲಿ ಇರ್ತೀನಿ. ಅವ್ರು ಬಂದ್ರೆ ಬರತ್ತೆ ಅದನ್ನ, ಆದ್ರೆ ನಮ್ಮ ಹೊಡ್ಕೊಂಡ್ ಬರುವಾಗ್ಲೂ ತಪ್ಸ್ಕೊಂಡು ಆಚೆ ಈಚೆ ಓಡಿದ್ರೆ ಅದನ್ನ ಕರ್ಕೊಂಡ್ ಬರೋದೇ ಒಂದ್ ದೊಡ್ಡ ಕೆಲಸ ಆಗತ್ತೆ. ಸೊ ಹಂಗಾಗಿ ಕರ್ಕೊಂಡ್ ಬರಲ್ಲ, ಇರ್ಲಿ ಅಂತ ಬಿಟ್ಟಿರ್ತೀವಿ ಅಲ್ಲಿ, ಅವಾಗ ಬರುತ್ತೆ. ಆಮೇಲೆ ಎಲ್ಲ ಕದ್ದು ತಗೊಂಡ್ ಹೋಗ್ತಾರಲ್ಲ ಪೇಟೆ ಕಡೆ ಎಲ್ಲ ಇದ್ರೆ. ಇದನ್ನು ತಗೊಂಡ್ ಹೋದ್ರೇನು ಅನ್ಕೊಂಡೆ ನಾನು. ನಮ್ದು ಹಾಗೆ ಹೆಣ್ಣು ದನಗಳು 2 ಮೊದ್ಲು ಹೋಗಿದ್ದು ಬರ್ಲಿಲ್ಲ. ಕರೆಕ್ಟ್, ನಮ್ದು 2 ಹೆಣ್ಣು ದನಗಳು. ಒಂದು ಗಬ್ಬ ಇತ್ತು, ಮಂಗಳ ಅಂತಾನೆ ಹೆಸರು, ಚೆನ್ನಾಗಿತ್ತದು. ಎಷ್ಟು ದಿನ ಹುಡುಕಿದ್ರು ಸಿಗ್ಲೇ ಇಲ್ಲ. ಅದು ಯಾರು ಕರ್ಕೊಂಡು ಹೋದ್ರ ಏನಂತಾನು ಗೊತ್ತಿಲ್ಲ. ಕೆಲವ್ರು ಕಮೆಂಟ್ ಆಗ್ತಿದ್ರಿ ಗಂಡ ದನಗಳನ್ನೆಲ್ಲ ಮಾರಿದಿರಾ ಅಂತ. ಆಕ್ಚುಲಿ ಮಾರಕ್ ಆಗಲ್ಲ, ಯಾಕಂದ್ರೆ ಯಾರು ತಗೊಳ್ಳೋದೇ ಇಲ್ಲ, ತಗೊಳಲ್ಲ ಇಲ್ಲ. ಈ ಮಾಂಸ ತಗೊಂಡೋಗೋರು ಯಾರು ದುಡ್ಡು ಕೊಟ್ಟು ತಗೊಂಡೋಗಲ್ಲ. ಈ ರೋಡ್ ಬದಿ ಎಲ್ಲ ಇರುತ್ತಲ್ಲ, ಸುಮಾರು ವಿಡಿಯೋಸ್ ಗಳೆಲ್ಲ ಬಂದಿದೆ. ಪೊಲೀಸವರು ಸುಮಾರೆಲ್ಲ ಹಿಡ್ದಿದ್ದಾರೆ, ಆದ್ರೂ ಅವ್ರದ್ದು ಕಣ್ ತಪ್ಸಿ ಎಲ್ಲ ಕಾರಲ್ಲಿ ಅದ್ರಲ್ಲಿ ಇದ್ರಲ್ಲಿ ತುಂಬಿಸ್ಕೊಂಡು ಹೋಗ್ಬಿಡ್ತಾರೆ. ಸೊ ಹಂಗಾಗಿ ನಮ್ ಕೊಟ್ಟಿಗೆಯಲ್ಲಿ ಗಂಡನ ಇಲ್ಲ ಕೇಳ್ತಿದ್ರು. ಒಂದಿದೆ, ಈಗ ಒಂದಿದೆ, ಅದು ನಿನ್ನ ಮೇಯಕ್ ಬಿಡ್ತಿಲ್ಲ, ಹಂಗಾಗಿದೆ. ಸಣ್ಣದು ಹೊರಗ್ ಬಿಟ್ರೆ ಅದು ಇನ್ನೇನಾಗತ್ತೋ ಗೊತ್ತಿಲ್ಲ. ಸೊ ಇದನ್ನೆಲ್ಲ ಸೇವ್ ಮಾಡ್ಬೇಕಂದ್ರೆ ಏನಂದ್ರೆ ನಮ್ದೇ ಒಂದಷ್ಟು ಜಾಗ ಅಂತ ಇರ್ಬೇಕು, ಅಲ್ಲೇ ಮೇಯಕ್ ಬಿಡ್ಬೇಕು. ದಿನ ಸಂಜೆ ಅಲ್ಲಿಂದ ಕರ್ಕೊಂಡ್ ಬರೋ ತರ ಇರ್ಬೇಕು ಕೊಟ್ಟಿಗೆಗೆ. ಸೊ ಅವಾಗಾದ್ರೆ ನೀವು ದನಗಳನ್ನ ರಕ್ಷಿಸ್ಕೋಬಹುದು. ತರ ಹೊರಗ್ ಬಿಟ್ಟು ಮೇಯುವಾಗ ನಮ್ ಕೈಯಲ್ಲಿ ಬಿಟ್ರೆ ಅಡಿಕೆ ಸಸಿ ಎಲ್ಲ ತಿಂತದೆ. ಇಲ್ಲಿ ನಮ್ದು ಇರೋ ಜಾಗದಲ್ಲಿ ನಾವು ಅಡಿಕೆ ಸಸಿ ಹಾಕಿದೀವಿ, ಹಂಗಾಗಿ ಇಲ್ಲಿ ಮೇಯಕ್ ಬಿಡಕ್ ಆಗಲ್ಲ. ಸೊ ಸುಮಾರು ಜನ ಕಮೆಂಟ್ ಆಗ್ತಿದ್ರಲ್ಲ, ಅವರಿಗೆಲ್ಲ ಇವಾಗ ಉತ್ತರ ಸಿಕ್ತು ಅಂತ ಅನ್ಕೊಳ್ತೀನಿ. ನಮೀಗ ₹1 ನಾವು ಗಂಡದನದಿಂದ ಮಾರಿ ಸಂಪಾದಿಸಿಲ್ಲ. ನಮಗೆ ಇವನು ಗುಡ್ಡ ಹೋಗ್ಬೈದಾನೀಗ, ಇವನನ್ನು ಹೊರಗ್ ಬಿಟ್ರೆ ಇವನ್ ಎಷ್ಟಾಗ್ತಾನೋ ಗೊತ್ತಿಲ್ಲ. ಆದ್ರೆ ಅದೇ ಕಷ್ಟ, ಹೊರ್ಕೊಂಬರಕ್ ಕಷ್ಟ ಅಂತ ಅಲ್ಲೇ ಬಿಟ್ಟು ಬಂದಿರ್ತಾರೆ ನಮ್ಮಮ್ಮ ಒಂದೊಂದ್ಸತಿ. ಅಂದ್ರೆ ಅವ್ರು ಬರಲ್ಲ, ಎಲ್ಲೆಲ್ಲ ಹೋಗಿರ್ತಾವಲ್ಲ, ಅದು ಅಲ್ಲಿಂದ ಕಾಣೆ ಆಗ್ಬಿಡ್ತಾರೆ. ಏನು ಮಾಡಕ್ಕಾಗಲ್ಲ. ಬರೀ ಹೆಣ್ದನ ಸಾಕ್ತಿವಿ ಅಂದ್ಕೊಡೋದು ಅಲ್ಲ. ಅಂದ್ರೆ